ಎಲ್ಲರಿಗೂ ನಮಸ್ಕಾರ. ಮನೆಮದ್ದು ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಇನ್ಸ್ಟಂಟ್ ಆಗಿ ಲೂಸ್ ಮೋಷನ್ ಕಂಟ್ರೋಲ್ ಮಾಡೋ ಮನೆಮದ್ದನ್ನು ಹೇಳ್ತೀನಿ. ಏನಂದ್ರೆ ಟೀ. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಟೀ ಪೌಡರ್ನೇ ತಗೊಳ್ಳಿ, ಡಿಕಾಕ್ಷನ್ ಮಾಡ್ಕೊಳ್ಳಿ. ಅದಕ್ಕೇನು ಮಿಲ್ಕು ಶುಗರು ಏನು ಹಾಕೋಬಾರ್ದು. ಟೀ ಮಾಡ್ಕೊಂಡು ಡಿಕಾಕ್ಷನ್ ಮಾಡಿಕೊಂಡು ಅದಕ್ಕೆ ಸ್ಮಾಲ್ ಪೀಸ್ ಲೆಮನ್ ಅನ್ನ ಸ್ಕ್ವೀಸ್ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನ ಕುಡಿಬೇಕು. ಇದು ಇನ್ಸ್ಟಂಟ್ ಆಗಿ ನಿಮ್ಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದ್ರೆ ಕಂಟ್ರೋಲ್ ಮಾಡುತ್ತೆ. ಅಥವಾ ನೀವೆಲ್ಲೋ ಹೊರಗಡೆ ಹೋಗ್ಬೇಕು ಅಂತಿರತ್ತೆ, ನಿಮ್ಗೆ ಹೊಟ್ಟೆ ಅಪ್ಸೆಟ್ ಆಗ್ಬಿಡತ್ತೇನೋ ಅಂತ ಭಯ ಇರುತ್ತೆ, ಅಥವಾ ನಿಮ್ಗೆ ಪದೇ ಪದೇ ಹೊಟ್ಟೆ ಅಪ್ಸೆಟ್ ಆಗ್ತಿರತ್ತೆ, ನಿಮ್ ಹೊರಗಡೆ ಹೋಗಕ್ ನಿಮ್ಗೆ ಭಯ ಇರುತ್ತೆ, ಅಷ್ಟು ಕಂಫರ್ಟೇಬಲ್ ಇರಲ್ಲ ಅನ್ನೋದು ನೀವು ಮನೆಯಲ್ಲಿ ಇದನ್ನ ಮಾಡ್ಕೊಂಡು ಕುಡ್ಕೊಂಡು ಹೊರಡ್ಬೋದು. ಆವಾಗ್ಲೂ ನಿಮ್ಗೆ ಏನು ತೊಂದರೆ ಆಗಲ್ಲ. ಅಥವಾ ವಯಸ್ಸಾದವ್ರು ಇರ್ತಾರೆ, ಅವ್ರನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕು, ಅವರಿಗೆ ಪದೇ ಪದೇ ಲೂಸ್ ಮೋಷನ್ ಆಗೋ ಪ್ರಾಬ್ಲಮ್ ಇರುತ್ತೆ ಅಂತಂದ್ರು ಅವರಿಗೆ ಈ ಟೀನ ಕುಡ್ಸ್ಕೊಂಡ್ಬಿಟ್ಟು ಕರ್ಕೊಂಡು ಹೊರಡ್ಬೋದು. ಹಾಗೆ ಮಾಡೋದ್ರಿಂದ ಅವರಿಗೆ ಟ್ರಾವೆಲ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಅಥವಾ ನೀವೆಲ್ಲೋ ಹೋಗಿರ್ತೀರಾ, ಟ್ರಿಪ್ಗೋ ಟ್ರಾವೆಲ್ಸ್ಗೋ ಎಲ್ಲೋ ಹೊರಗಡೆ ಹೋಗಿರ್ತೀರಾ, ಅಲ್ಲಿ ನಿಮ್ಗೆ ಮೆಡಿಕಲ್ ಫೆಸಿಲಿಟಿ ಇರಲ್ಲ, ಡಾಕ್ಟರ್ ಶಾಪ್ ಇರಲ್ಲ, ಮೆಡಿಕಲ್ ಶಾಪ್ ಇರಲ್ಲ, ನೀವು ಮೆಡಿಸಿನ್ ನೀನು ಒಯ್ದಿರಲ್ಲ. ಅವಾಗ ನಿಮ್ಗೆ ಹೊಟ್ಟೆ ಪ್ರಾಬ್ಲಮ್ ಆಗತ್ತೆ. ಹೊಟ್ಟೆ ಅಪ್ಸೆಟ್ ಆಗೋದು ಅಥವಾ ಲೂಸ್ ಮೋಷನ್ ಆಗೋದು ಆ ತರ ಸ್ಟಾರ್ಟ್ ಆದ್ರೆ ಏನ್ ಮಾಡ್ಬೇಕು ಅಂತ ಟೆನ್ಷನ್ ಆಗುತ್ತೆ. ಆವಾಗ ನಿಮ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಟೀ ಶಾಪ್ಗಳಂತೂ ಎಲ್ಲಾ ಕಡೆ ಇರುತ್ತೆ. ನೀವು ಅಲ್ಲಿ ಡಿಕಾಕ್ಷನ್ ತಗೊಂಡು ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡ್ಬಿಟ್ಟು ಕುಡಿದ್ರೆ ನಿಮ್ಗೆ ಇನ್ಸ್ಟಂಟ್ ಆಗಿ ರಿಲೀಫ್ ಸಿಗತ್ತೆ. ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.